ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳ ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳ ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರೋಗ್ರಾಮೇ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ನಮಸ್ಕಾರ ವೀಕ್ಷಕರೇ. ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬಾ ಇಷ್ಟ. ಎಲ್ಲೇ ಸ್ಯಾರಿ ಕಣ್ಣು ಕೂಡ ಹೋಗಿ ಉಟ್ಕೋತಾರೋ ಇಲ್ವೋ, ಬಟ್ ಸ್ಯಾರಿ ಮಾತ್ರ ಎಲ್ಲರೂ ಕೂಡ ಪರ್ಚೇಸ್ ಮಾಡಿ ಫುಲ್ ಅವ್ರ ವಾರ್ಡ್ರೋಬ್ಸ್ ತುಂಬ ಜೋಡಿಸಿಟ್ಕೊಂಡಿರ್ತಾರೆ. ಆ್ಯಂಡ್ ಸ್ಯಾರೀಸ್ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾನೆ ಇರ್ತಾರೆ. ಡಿಸೈನಲ್ಲಿ ಆಗಿರ್ಬೋದು, ಕ್ವಾಲಿಟಿನಲ್ಲಿ ಆಗಿರ್ಬೋದು, ಅಥವಾ ಅದ್ರ ಯುನೀಕ್ನೆಸ್ ಆಗಿರ್ಬೋದು. ಬಟ್ ಸ್ಯಾರಿ ಅನ್ನೋದು ಹೆಣ್ಮಕ್ಳು ಮೈಂಡಿಂದ ಹೋಗೋದೇ ಇಲ್ಲ. ಆ್ಯಂಡ್ ಸ್ಯಾರಿ ಅಂತ ನೋಡಿದ್ರೆ ಹಳೆ ಕಾಲಕ್ಕೂ ಆ್ಯಂಡ್ ಇವಾಗೂ ತುಂಬ ಚೇಂಜ್ ಆಗಿದೆ. ಫಸ್ಟ್ ಅವಾಗಂತೂ 16 ಮೊಳದ ಸೀರೆ ಆ ಥರ ಎಲ್ಲ ಉಡ್ತಾಯಿದ್ರು. ಬಟ್ ಇವಾಗ ಸ್ಯಾರೀಸಲ್ಲಿ ತುಂಬ ಏನೋ ಡಿಸೈನಲ್ಲಿ ಆಗಿರ್ಬೋದು ಅಥವಾ ಲೆಂತಲ್ಲಿ ಆಗಿರ್ಬೋದು ತುಂಬ ಚೇಂಜ್ ಆಗಿದೆ. ಆ್ಯಂಡ್ ಡಿಸೈನ್ ಅಥವಾ ಪ್ಯಾಟ್ರನ್ ಅಂತ ತೊಗೊಂಡಾಗ ಸ್ಯಾರೀಸಲ್ಲಿ ಮೊದಲಿಗಿಂತ ಇವಾಗ ತುಂಬ ವಿಭಿನ್ನವಾಗಿದೆ. ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಆ್ಯಂಡ್ ಇವಾಗ ಇಕ್ಕತ್ತು ಬಂದಿದೆ, ಆ್ಯಂಡ್ ಕಲಂಕಾರಿ ಸ್ಯಾರೀಸ್ ಬಂದಿದೆ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗಿರ್ಬೋದು. ಇವತ್ತು ಸೀರೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಕೊಡೋದಕ್ಕೆ ನಮ್ಮ ಜೊತೆ ಸ್ಯಾರಿ ಸೆಲ್ಲರ್ ಆಗಿರುವಂತಹ ಪ್ರೀತಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೀತಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಸೀರೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ಹೇಳಿದೆ, ಸೀರೆ ಅಂದ ತಕ್ಷಣವೇ ಹೆಣ್ಮಕ್ಳು ಮೈಂಡಲ್ಲಿ ಸ್ಯಾರಿ ಉಡ್ತಾರೋ ಇಲ್ವೋ, ಬಟ್ ಸ್ಯಾರಿ ಕಾನ್ಸೆಪ್ಟ್ ಅಂತೂ ಯಾರ ಮೈಂಡಿಂದನೂ ಹೋಗೋದೇ ಇಲ್ಲ. ಹಳೆ ಕಾಲದಲ್ಲೆಲ್ಲ 18 ಮೊಳದ ಸೀರೆ, 8 ಮೊಳದ ಸೀರೆ ಆ ಥರ ಬರ್ತಾಯಿದ್ದು, ತುಂಬ ದೊಡ್ಡ ದೊಡ್ಡ ಸೀರೆಗಳು. ಬಟ್ ಬರ್ತಾ ಬರ್ತಾ ಇವಾಗ ನಮ್ಮ ಯುನೀಕ್ನೆಸ್ಗೆ ಅಥವಾ ನಮ್ಮ ಟ್ರೆಂಡ್ಗೆ ಚೇಂಜ್ ಆಗ್ತಾಯಿದೆ. ಆ್ಯಂಡ್ ಡಿಸೈನ್ಸಲ್ಲೂ ಕೂಡ ಚೇಂಜ್ ಆಗ್ತದೆ. ಫಸ್ಟ್ ಎಲ್ಲ ಚಮ್ಕಿ ವರ್ಕ್ ಆಗಿರ್ಬೋದು ಅಥವಾ ಎಂಬ್ರಾಯ್ಡ್ರಿ ಸ್ಯಾರೀಸ್ ಆಗಿರ್ಬೋದು, ದಿನ ದಿನ ಚೇಂಜ್ ಆಗ್ತಾನೆ ಇದೆ. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಕಾಟನ್ ಸೀರೆ ತುಂಬ ಟ್ರೆಂಡ್ ಆಗಿದೆ. ಆ್ಯಂಡ್ ಕಾಟನ್ ಸೀರೆನಲ್ಲಿ ಇಕ್ಕತ್ತು ಮತ್ತು ಕಲಂಕಾರಿ ಸ್ಯಾರೀಸ್ ತುಂಬಾ ಫ್ಯಾಷನ್ ಆಗಿದೆ. ಬ್ಲೌಸಸ್ ಆಗಿರ್ಬೋದು, ಈವನ್ ಸ್ಯಾರೀಸ್ ಆಗಿರ್ಬೋದು. ನೀವು ತುಂಬ ಸ್ಪೆಷಲೈಸ್ ಆಗಿರೋದು ಕಾಟನ್ ಸ್ಯಾರಿ ಆ್ಯಂಡ್ ಇಕ್ಕತ್ ಈ ಥರ ಒಂದು ವೆರೈಟಿ ಸ್ಯಾರೀಸಲ್ಲಿ. ಸೊ ಮೊದಲಿಗೆ ನೀವು ಯಾವ ಥರ ಸ್ಯಾರೀಸ್ ಸೆಲ್ ಮಾಡ್ತೀರಾ? ಆ್ಯಂಡ್ ಇವಾಗಿನ ಟ್ರೆಂಡಲ್ಲಿ ಕಾಟನ್ ಸೀರೆ ಅಥವಾ ಈ ಥರ ಸ್ಯಾರೀಸ್ ಅಂತ ಬಂದಾಗ ಯಾವ ಥರ ಮೂವಿಂಗ್ ಜಾಸ್ತಿ ಇದೆ ಅಂತ? ಇವಾಗಿನ ಒಂದು ಜನ್ರೇಷನ್ ತೊಗೊಂಡ್ರೆ ವಾಟ್ ಈಸ್ ಹ್ಯಾಪ್ನಿಂಗ್ ಇಸ್ ದೇ ಆರ್ ಪ್ರಿಫರಿಂಗ್ ಮೋಸ್ಟ್ಲಿ ಫಾರ್ ಹ್ಯಾಂಡ್ಲೂಮ್ ಸ್ಯಾರೀಸ್. ಈ ಕೈಮಗ್ಗ ಸೀರೆ ಅಂತ ಏನು ಹೇಳ್ತೀವಿ, ದೇ ಪ್ರಿಫರ್ ದ್ಯಾಟ್. ಸೊ ಅದಿವಾಗ ಏನಾಗ್ತದೆ ಅಂದರೆ ಇವಾಗ ಮೋಸ್ಟ್ಲಿ ಲೈಕ್ IT ಎಂಪ್ಲಾಯೀಸ್ ಇರ್ಬೋದು, ಲೈಕ್ ಮೋಸ್ಟ್ ಆಫ್ ಲೈಕ್ 90% ಆಫ್ ವುಮೆನ್ ಕ್ರೌಡ್ ಇಸ್ ಲೈಕ್ ವರ್ಕಿಂಗ್. ಇವಾಗ ಎಲ್ರೂ ವರ್ಕಿಂಗ್ ವಿಮೆನ್ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ದೇ ಪ್ರಿಫರ್ ಕಾಟನ್. ಏನಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ವೆರಿ ಕಂಫರ್ಟಬಲ್ ಫಸ್ಟ್ ಆಫ್ ಆಲ್, ಆ್ಯಂಡ್ ಮ್ಯಾನೇಜಿಂಗ್ ಆಲ್ಸೋ ಇಟ್ಸ್ ಲೈಕ್ ವೆರಿ ಈಸಿ. ಸೊ ಅದರಲ್ಲೂ ಏನಾಗ್ತದೆ ಅಂತ ಹೇಳಿದ್ರೆ ಪವರ್ ಲೂಮ್ಸ್ ಈಸ್ ಆಲ್ಸೋ ದೇರ್. ಬಟ್ ಹ್ಯಾಂಡ್ಲೂಮ್ಸ್ನ ತೊಗೊಂಡಾಗ ಕೈಮಗ್ಗದ ಒಂದು ಬಿಕಾಸ್ ಕೈಮಗ್ಗ ಅಂತ ಹೇಳಿದಾಗ ಇಟ್ಸ್ ಎ ಟ್ರೆಡಿಷನ್ ಆಫ್ ಇಂಡಿಯಾ. ಇಟ್ಸ್ ನಾಟ್ ಜಸ್ಟ್ ಎನಿ ಅದರ್ ವರ್ಕ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಅದು ಇಂಡಿಯಾದಲ್ಲಿ ಬಂದಿರೋ ಅಂಥ ಒಂದು ಟ್ರೆಡಿಷನ್. ಸೊ ಆ ಕೈಮಗ್ಗದ ಸ್ಯಾರೀಸ್ ಅಂದರೆ ತುಂಬ ಪ್ರಿಫರ್ ಮಾಡ್ತಾರೆ. ಅದರಲ್ಲೂ ಕಾಟನ್ ಆ್ಯಂಡ್ ಕಲಂಕಾರಿ ಅಂತ ಏನು ಹೇಳ್ತೀವಿ, ಅದರಲ್ಲೂ 2 ಥರ ಬರುತ್ತೆ. ಸೊ ಪೆನ್ ಕಲಂಕಾರಿ ಇಸ್ ಲೈಕ್ ಮೋಸ್ಟ್ ಪ್ರಿಫರ್ಡ್. ಆ್ಯಂಡ್ ಕಾಟನ್ಗೆ ಇವಾಗ ಏನಾಗ್ತದೆ ಅಂದರೆ ದೇ ಆರ್ ಪೇರಿಂಗ್ ಅಪ್ ವಿತ್ ಕಲಂಕಾರಿ ಫ್ಯಾಬ್ರಿಕ್ಸ್. ಸೊ ಪ್ಯೂರ್ ಕಾಟನ್ ತೊಗೊಂಡು ಸ್ಯಾರಿ ತೊಗೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಟ್ರೆಂಡಿ ಆಗಿರಲಿ ಅಂತ ಹೇಳ್ಬಿಟ್ಟು ದೇ ಪೇರ್ ಇಟ್ ಅಪ್ ವಿತ್ ಕಲಂಕಾರಿ ಫ್ಯಾಬ್ರಿಕ್. ಅದನ್ನು ಬ್ಲೌಸ್ ಸ್ಟಿಚ್ ಮಾಡ್ತಾರೆ. ಆ್ಯಂಡ್ ನಾಟ್ ಜಸ್ಟ್ ಕಲಂಕಾರಿ, ಇವಾಗ ಎನಿ ಬ್ಲಾಕ್ ಪ್ರಿಂಟೆಡ್ ಫ್ಯಾಬ್ರಿಕ್ ಏನು ಬರುತ್ತೆ ಅದನ್ನು ತೊಗೊಂಡು ಸ್ಯಾರೀಸ್, ಪ್ಲೇನ್ ಕಾಟನ್ ಸ್ಯಾರೀಸ್ಗೆ ಪೇರ್ ಮಾಡೋ ಅಂಥದ್ದು ದಟ್ಸ್ ಲೈಕ್ ಮೋಸ್ಟ್ ಇನ್ ಟ್ರೆಂಡ್ ನಾವು. ಸೊ ಅದರಲ್ಲಿ ಇವಾಗ ಏನಾಗ್ತದೆ, ನೀವು ಹೇಳಿದ್ರಿ ಹಳೆ ಕಾಲದಲ್ಲಿ ಎಷ್ಟೊಂದು ಥರದ್ದು ಏನೋ ಸ್ಯಾರೀಸ್ ಇರ್ತಿತ್ತು ಅಂತ. ಇವಾಗ ಲೆಂತ್ ಕಮ್ಮಿ ಆಗಿರ್ಬೋದೇ ಹೊರತು ಬಟ್ ದಟ್ ಓಲ್ಡ್ ಫ್ಯಾಷನ್ ಇಸ್ ಕಮ್ಮಿಂಗ್ ಬ್ಯಾಕ್ ಇನ್ ಟ್ರೆಂಡ್. ಇವಾಗ ಇಳ್ಕಲ್ ಸ್ಯಾರಿ ತೊಗೊಳ್ಳಿ, ಇಕ್ಕಟ್ಟು, ಇದೆಲ್ಲ ಈಗ ಬರ್ತಿರೋದಲ್ಲ. ಇಟ್ ಇಸ್ ದೇರ್ ಫ್ರಮ್ ಏಜಸ್. ಏನಂತಂದರೆ ಅದನ್ನು ಅಳವಡಿಸ್ಕೊಂಡಿರಲಿಲ್ಲ, ಅಷ್ಟೇ ಮಾಡಿಫೈ ಮಾಡ್ಕೊಂಡಿದ್ದಾರೆ ಈಗಿನ ಜನ್ರೇಷನ್, ಈಗಿನ ಟ್ರೆಂಡ್ಗೆ ಇಟ್ ಇಸ್ ಬಿನ್ ಮಾಡಿಫೈಡ್ ಆ್ಯಸ್ ಪರ್ ದೇರ್ ಟೇಸ್ಟ್ ಅಷ್ಟೇ. ಅದು ಹಳೆ ಕಾಲದಲ್ಲಿ ಇತ್ತು, ಬಟ್ ನಾವು ಆ ಯೂಸೇಜ್ ಏನಿದೆ ಅದನ್ನು ಅಳವಡಿಕೆ ಅಂತ ಏನು ಹೇಳ್ತೀವಿ ದಟ್ ಇಸ್ ಬಿಕಮ್ ಮೋರ್.
ಆ್ಯಂಡ್ ನಮಗೆ ಗೊತ್ತಿರಲ್ಲ ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಅಂತ. ಬಟ್ ಇವಾಗ ನಾವು ಅದನ್ನೇ ಹೊಸ ಟ್ರೆಂಡ್ ಅನ್ಕೋತಾ ಇದ್ವಿ. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಆ ಥರ ಒಂದು ಫ್ಯಾಷನ್ಗೆ ಅಂತ. ಬರೀ ಸ್ಯಾರೀಸ್ ಅಲ್ಲ, ಇವಾಗ ಏನು ಚೂಡಿದಾರ್ಸ್ ಕೂಡ ಅದರಲ್ಲೇ ಮಾಡಿಸ್ಕೋತಾ ಇದ್ದಾರೆ, ಸ್ಕರ್ಟ್ಸ್ ಮಾಡಿಸ್ತಾ ಇದ್ದಾರೆ, ಆ್ಯಂಡ್ ಲಾಂಗ್ ಗೌನ್ಸು ಆ್ಯಂಡ್ ಆ ಥರ ಮೆಟೀರಿಯಲ್ಲಿ ಫುಲ್ ಎಲ್ಲ ಥರ ಏನು ಕಾಸ್ಟ್ಯೂಮ್ ಮಾಡಿಸ್ಕೋತಾರೆ. ಇನ್ನು ಬ್ಲೌಸ್ ಪೀಸಸ್ ಅಂತ ಬಂದಾಗ ಅಂದರೆ ಮುದ್ರಾ ಡಿಸೈನ್ಸ್ ಆಗಿರ್ಬೋದು ಅಥವಾ ಫೇಸಸ್ ಆಗಿರ್ಬೋದು, ಒಂಥರ ಯುನೀಕ್ನೆಸ್ ಕೊಡುತ್ತೆ ನಾವು ಹಾಕ್ಕೊಳ್ಳೋದ್ರಲ್ಲಿ. ಫಸ್ಟೆಲ್ಲ ಮ್ಯಾಚಿಂಗ್ ಅಂತ ಹೋಗ್ತಾಯಿದ್ರು, ಬಟ್ ಇವಾಗ ಕಾಂಟ್ರಾಸ್ಟ್ ಅಂತ ಹೋಗ್ತಾ ಇದ್ದಾರೆ ಸ್ಯಾರೀಸಲ್ಲಿ. ಆ್ಯಂಡ್ ನಿಮ್ಮ ಹತ್ರ ಯಾವ್ಯಾವ ಥರ ಸ್ಯಾರೀಸ್ ಸಿಗುತ್ತೆ ಅಂತ? ದಿ ಹಟ್ ಹೌಸ್ ಆಫ್ ಲೂಮ್ಸಲ್ಲಿ ನಮ್ದು ಏನಿದೆ ಒಂದು ಇಟ್ಸ್ ಫಸ್ಟ್ ಆಫ್ ಆಲ್ ಇಟ್ಸ್ ಏನು ಹೇಳ್ಬೋದು ಅಂದರೆ ಅದು ಪ್ಯಾಷನಿಂದ ಸ್ಟಾರ್ಟ್ ಆಗಿದ್ದು. ಏನು ಅಂದರೆ ಪ್ರಾಫಿಟ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಆ ಥರದಿಂದ ಬಂದಿದ್ದು ಅಲ್ಲ. ಏನು ಅಂತ ಹೇಳಿದ್ರೆ ಫಸ್ಟ್ ನಮ್ಗೆ ಹೆಂಗೆ ಅಂದರೆ ಈ ಕೈಮಗ್ಗ ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ಅದು ಡಿಮಿನಿಷ್ ಆಗ್ತಾ ಬರ್ತಾ ಇದೆ. ಇವಾಗೆಲ್ಲ ಏನು ಅಂತ ಹೇಳಿದ್ರೆ ಮನಿ ಮೈಂಡೆಡ್, ದೇ ವಾಂಟ್ ಟು ಮೇಕ್ ಮನಿ ಫಾಸ್ಟ್. ಸೊ ಏನಾಗ್ತದೆ ಎಲ್ಲ ಕಡೆ ಪವರ್ ಲೂಮ್ಸ್ ಬರ್ತಾ ಇದೆ. ಸೊ ಏನಾಗುತ್ತೆ, ದ ನಂಬರ್ ಆಫ್ ಸಾರೀಸ್ ವಾಟ್ ದೇ ಮ್ಯಾನುಫ್ಯಾಕ್ಚರ್ ಹಸ್ ಬಿಕಮ್ ಮೋರ್ ಬಿಕಾಸ್ ಆಫ್ ಮನಿ. ಎಂಡ್ ಆಫ್ ದ ಡೇ ದೇ ವಾಂಟ್ ಟು ಮೇಕ್ ಮನಿ. ಸೊ ಕೈಮಗ್ಗ ಏನಾಗ್ತಾ ಇದೆ, ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಅದು ಎಲ್ಲ ಕಡೆ ಬರೋವಂಥದ್ದಲ್ಲ. ಸೊ ಆ ಕೈಮಗ್ಗದ ಸ್ಯಾರೀಸ್ ಒಂದು ತೊಗೊಂಡಾಗ ಸೊ ಅದ್ರದ್ದು ಸ್ಪೆಷಾಲಿಟಿ ಏನಿದೆ, ಅದಕ್ಕೊಂದು ಬೆಲೆ ಏನಿದೆ, ದಟ್ ಇಸ್ ಟೋಟ್ಲಿ ಡಿಫ್ರೆಂಟ್. ಮೆಷಿನರಿನಲ್ಲಿ ಏನೇ ಮಾಡಿದ್ರು ಕೂಡ ಕೈಮಗ್ಗದಲ್ಲಿ ಬಂದಷ್ಟು ಆ ಒಂದು ಖುಷಿ ಅವ್ರು ಮಾಡೋದೇ ಆಗಿರ್ಬೋದು, ಆ ಒಂದು ಏನು ಕ್ರಿಯೇಟಿವಿಟಿ ಅಥವಾ ಅದೊಂದು ಪ್ರೊಸೆಸಿಂಗ್ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇವಾಗ ನೀವು ಹೇಳಿದ್ರಿ ಕೈಮಗ್ಗದಿಂದ ಮಾಡೋದು ಅಂದರೆ ನಿಮ್ಮ ಹತ್ರ ಸಿಗುವಂಥ ಎಲ್ಲ ಸ್ಯಾರೀಸು ಕೂಡ ಕೈಮಗ್ಗದಲ್ಲೇ ಮಾಡಿರುವಂಥದ್ದು. ಐ ವುಡ್ ನಾಟ್ ಸೇ ಎಲ್ಲ ಸ್ಯಾರೀಸು, ಬಟ್ 95% ವಿ ಆರ್ ಪ್ಯೂರ್ಲಿ ಇಂಟು ಹ್ಯಾಂಡ್ಲೂಮ್ ಸ್ಯಾರೀಸ್, another 5% ಪವರ್ ಲೂಮ್ಸ್. ಬಟ್ ವೆನ್ ವಿ ಆರ್ ಸೆಲ್ಲಿಂಗ್ ಪವರ್ ಲೂಮ್ಸ್ ಅದನ್ನು ವಿ ಮೇಕ್ ಇಟ್ ಕ್ಲಿಯರ್ ಟು ಅವರ್ ಕಸ್ಟಮರ್ಸ್. ಯಾಕಂದರೆ ಈ ಕಾಲದಲ್ಲಿ ಫೂಲ್ ಮಾಡೋರು ತುಂಬ ಜನ ಇದ್ದಾರೆ. ಪವರ್ ಲೂಮ್ ಸ್ಯಾರೀಸ್ ತೊಗೊಂಬಂದ್ಬಿಟ್ಟು ಇದು ಹ್ಯಾಂಡ್ಲೂಮ್ ಸ್ಯಾರೀಸ್ ತೊಗೊಳ್ಳಿ ಅಂತ ಇದು ಮಾಡ್ತಾರೆ. ದಟ್ ಶುಡ್ ನಾಟ್ ಬಿ ಡನ್. ಇಟ್ಸ್ ಓಕೆ, ಪವರ್ ಲೂಮ್ಸ್ ಇದ್ರೂ ಓಕೆ, ಬಟ್ ಲೆಟ್ ಯುವರ್ ಕಸ್ಟಮರ್ಸ್ ನೋ ಅಬೌಟ್ ಇಟ್. ಸೊ ನಮ್ಮದ್ರಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಮೇನ್ಲಿ ವಿ ಆರ್ ಇನ್ ಟು ಹ್ಯಾಂಡ್ಲೂಮ್ 95% ಮೆಜಾರಿಟಿ. ಅದರಲ್ಲಿ ಕಾಟನ್ ಸ್ಪೆಷಲೈಸ್ಡು, ಸಿಲ್ಕ್ ಕಾಟನ್, ಕಂಚಿ ಕಾಟನ್ಸು, ಕಲಂಕಾರಿ, ಆ್ಯಂಡ್ ವಿ ಆರ್ ಆಲ್ಸೋ ಇನ್ ಟು ಫ್ಯಾಬ್ರಿಕ್ಸ್. ಎಸ್ ವೀಕ್ಷಕರೇ, ಪ್ರೀತಿಯವರು ಅವಾಗಿಂದ ಹೇಳ್ತಾನೆ ಇದ್ದಾರೆ ಪವರ್ ಲೂಮ್ಸ್, ಹ್ಯಾಂಡ್ಲೂಮ್ಸ್ ಅಂತ. ಸೊ ಅದನ್ನು ಹೇಳ್ಬಿಡ್ತೇನೆ. ಪವರ್ ಲೂಮ್ಸ್ ಅಂತ ಹೇಳಿದ್ರೆ ಮಿಷಿನರಿನಲ್ಲಿ ಏನು ಮಾಡಿಫೈ ಆಗಿ ಬಂದಿರುವಂತಹ, ತಯಾರಾಗಿ ಬಂದಿರುವಂತಹ ಸೀರೆಗಳು. ಹ್ಯಾಂಡ್ಲೂಮ್ಸ್ ಅಂತ ಹೇಳಿದ್ರೆ ಕೈಮಗ್ಗ ಅಂತ ಏನು ಹೇಳ್ತಾರೆ, ಕೈಯಿಂದ ತಯಾರು ಮಾಡಿರುವಂತಹ ಮಗ್ಗದಿಂದ ತಯಾರಾಗಿರುವಂತಹ ಸೀರೆ. ಆಲ್ಮೋಸ್ಟ್ 95% ಇವ್ರ ಹತ್ರ ಕೈಮಗ್ಗದ ಸೀರೆಗಳು ಸಿಗುತ್ತೆ. ಇನ್ನು 5% ಏನು ಪವರ್ಲೂಮ್ ಸ್ಯಾರಿಗಳು ಸಿಗುತ್ತೆ. ಆ್ಯಂಡ್ ಅವ್ರ ಹತ್ರನೇ ಕೇಳೋಣ. ಆ್ಯಂಡ್ ನೀವು ಹೇಳ್ತಾ ಇದ್ರೆ ಆವಾಗಿಂದ ಹ್ಯಾಂಡ್ಲೂಮ್ ಸ್ಯಾರೀಸ್ ಸಿಗುತ್ತೆ ನಮ್ಮ ಹತ್ರ ಅಂತ. ಇವಾಗ ಹ್ಯಾಂಡ್ಲೂಮ್ಸ್ ನೀವು ಹೇಳ್ತೀವಿ ತುಂಬ ಜನ ಫುಲಿಶ್ ಮಾಡ್ತಾರೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂತ ಇದನ್ನು ಹೇಳ್ಬಿಟ್ಟು ಅಂತ. ಬಟ್ ನಮಗೆ ಗೊತ್ತಾಗೋದು ಹೇಗೆ ಅಂತ, ಹ್ಯಾಂಡ್ಲೂಮ್ ಸ್ಯಾರೀಸ್ಗೂ ಪವರ್ಲೂಮ್ ಸ್ಯಾರೀಸ್ ಏನು ಡಿಫ್ರೆನ್ಸ್ ಇರುತ್ತೆ? ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಆ್ಯಕ್ಚುಲಿ ಒಂದು 3-4 ಪಾಯಿಂಟ್ಸ್ ಇದೆ. ಇವಾಗ ಪವರ್ ಲೂಮ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಾಗ ಈ ಸ್ಯಾರಿದು ಬಾರ್ಡರ್ ಏನಿರುತ್ತೆ ದಟ್ ವಿಲ್ ಬಿ ಅ ವೆರಿ ನೈಸ್ ಫಿನಿಶ್. ಆ್ಯಂಡ್ ಅದರಲ್ಲಿ ಸ್ಯಾರಿ ಫಿನಿಶ್ ಆದಮೇಲೆ ಅದು ಕುಚ್ಚು ಅಂತ ಏನು ಹೇಳ್ತೀವಿ ಅದು ಇರೋದಿಲ್ಲ. ದಟ್ ಇಸ್ ಅವು ಏನೋ ಆ ಕುಚ್ಚು ಅದೆಲ್ಲ ಬರಲ್ಲ. ಬಟ್ ಕೈ ಮಗ್ಗ ತೊಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಸಾರಿ ಬಾರ್ಡರಲ್ಲಿ ನಿಮಗೆ ಸಣ್ಣ ಸಣ್ಣ ಹೋಲ್ಸ್ ಕಾಣಿಸುತ್ತೆ. ಅದು ಏನಕ್ಕೆ ಅಂದರೆ ಆ ಮಗ್ಗಾಗೆ ಬಟ್ಟೆನ ಫಿಕ್ಸ್ ಮಾಡಿಬಿಟ್ಟು ನೇಯವಾಗ ಅದ್ರದ್ದು ಹೋಲ್ಸ್ ಏನಿದೆ ದಟ್ ಯು ಕ್ಯಾನ್ ಮೇಕ್ ಔಟ್. ಆ್ಯಂಡ್ ಬಾರ್ಡರ್ ಏನಿರುತ್ತೆ ಅದರದ್ದು ಸಾರಿ ಬಾರ್ಡರ್ ಇರ್ಬೋದು ಅಥವಾ ಡಿಸೈನ್ ಇರ್ಬೋದು, ಏನು ಬಾರ್ಡ್ರಲ್ಲಿ ಬರುತ್ತೆ, ಯು ಕ್ಯಾನ್ ಫೀಲ್ ದ ಥಿಕ್ನೆಸ್ ಆಫ್ ದ ಥ್ರೆಡ್. ಬಿಕಾಸ್ ಆ ಡಿಸೈನ್ನ ಕೈನಲ್ಲಿ ನೇಯವಾಗ ಅದನ್ನು ಅವರು ಲೂಮ್ಸ್ನಲ್ಲಿ ನೇಯವಾಗ ದಟ್ ಡಿಸೈನ್ ವುಡ್ ಹ್ಯಾವ್ ಕೈ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಸೊ ಅದು ಡಿಸೈನ್ ಥಿಕ್ನೆಸ್ ಗೊತ್ತಾಗುತ್ತೆ. ಆ್ಯಂಡ್ ಅದು ಅಲ್ದಿರ ಪ್ರತಿಯೊಂದು ಹ್ಯಾಂಡ್ಲೂಮ್ ಸ್ಯಾರಿನಲ್ಲೂ ಕುಚ್ಚು ಬಂದೇ ಬರುತ್ತೆ. ಆ ಥ್ರೆಡ್ ಕುಚ್ಚು ಬಂದೇ ಬರುತ್ತೆ. ಆ ಥ್ರೆಡ್ಡು ಲಾಸ್ಟಲ್ಲಿ ಏನು ಮಿಗುತ್ತೆ ಅವ್ರು ಅದನ್ನು ಗಂಟು ಹಾಕ್ಬಿಟ್ಟು ಕುಚ್ಚು ಥರ ಮಾಡಿರ್ತಾರೆ. ಸೊ ದಟ್ಸ್ ಹೌ ಯು ಕ್ಯಾನ್ ಮೇಕ್ ಔಟ್. ದಟ್ಸ್ ದ ಈಸಿಯೆಸ್ಟ್ ವೇ. ಸಡನ್ನಾಗಿ ಇವಾಗ ನೀವು ಹೋಲ್ಸ್ ಚೆಕ್ ಮಾಡೋಕ್ಕಾಗಲ್ಲ, ಅವ್ರ ಟೆಕ್ಸ್ಚರ್ ಯು ಮೇ ನಾಟ್ ಬಿ ಏಬಲ್ ಟು ಫೀಲ್, ಗೊತ್ತಾಗಲ್ಲ ಸಡನ್ನಾಗಿ. ಸೊ ಅದು ಕುಚ್ಚು ಇದೆಯಾ ಇಲ್ವಾ ನೋಡಿದ್ರೆ ಯು ಕ್ಯಾನ್ ಈಸಿಲಿ ಮೇಕ್ ಔಟ್ ವೆದರ್ ಇಟ್ಸ್ ಲೈಕ್ ಹ್ಯಾಂಡ್ಲೂಮ್ ಆರ್ ಪವರ್ ಲೂಮ್. ಓಕೆ ಪ್ರೀತಿ, ಯಾವ ಸ್ಯಾರಿ ತೋರಿಸ್ತಾರೆ ಇವಾಗ ನಂಗೆ ಫಸ್ಟ್ ನಿಮ್ಮ ಹತ್ರ ಇರುವಂಥದ್ರಲ್ಲಿ? ಫಸ್ಟ್ ವಿಲ್ ಗೋ ವಿತ್ ಕಂಚಿ ಕಾಟನ್. ಇಟ್ಸ್ ಅ ಪ್ಯೂರ್ ಕಂಚಿ ಸಿಲ್ಕ್ ಕಾಟನ್ ಅಂತ ಏನು ಹೇಳ್ತೀವಿ ಅದು. ಇದು ಕಂಪ್ಲೀಟ್ ಕೈಮಗ್ಗ, ಫುಲ್ ಕೈಮಗ್ಗದಲ್ಲಿ ಮಾಡಿರೋದು. ಈ ಸಾರಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದರಲ್ಲಿ 3 ಥರ ಡಿಸೈನ್ ಇದೆ. ಇದು ಒಂದು ಬಂದ್ಬಿಟ್ಟು ಮೈಲ್ ತೊಗೆ ಅಂತ ಹೇಳ್ತಾರೆ ಇದನ್ನು, ಪೀಕಾಕ್ ಅಂತ ಅದ್ರದ್ದು ಮೀನಿಂಗು. ಸೊ ದೇ ಹ್ಯಾವ್ ಗಾಟ್ ಸಾರಿ ಬಾಡಿನಲ್ಲಿ ಬಂದ್ಬಿಟ್ಟು ಪೀಕಾಕ್ 2 ಟೈಪ್ಸ್ ದೇ ಹ್ಯಾವ್ ಗಾಟ್. ಒಂದು ಚಿಕ್ಕದು, ಇನ್ನೊಂದು ದೊಡ್ಡದು. ಆ್ಯಂಡ್ ಸೆರಗಲ್ಲಿ ಬಂದ್ಬಿಟ್ಟು ದಿಸ್ ಇಸ್ ಲೈಕ್ ವೆರಿ ರೇರ್ ವಾಟ್ ಯು ಗೆಟ್.
ಅಶ್ವಮೇಧ ಅಂತ ಏನು ಹೇಳ್ತೀವಿ, ನಥಿಂಗ್ ಬಟ್ ಹಾರ್ಸ್, ಅದನ್ನ ಪಲ್ಲುನಲ್ಲಿ ನೇಯ್ದಿದ್ದಾರೆ. ಸೊ ಇದು ಈ ಥರ ಒಂದು ಪಲ್ಲುನಲ್ಲಿ ಅಶ್ವಮೇಧ ಬರೋದು, ಇಟ್ಸ್ ಲೈಕ್ ಗೆಟಿಂಗ್ ದಟ್ ಸಾರಿ ಇಟ್ ಸೆಲ್ಫ್ ಇಸ್ ವೆರಿ ಡಿಫಿಕಲ್ಟ್. ಸೊ ದ ಸ್ಪೆಷಾಲಿಟಿ ಇಸ್ ದಿಸ್, ಒಂದೇ ಸಾರಿನಲ್ಲಿ 3 ಡಿಸೈನ್ ತೊಗೊಂಡು ಬಂದಿದ್ದಾರೆ. ಎಸ್ ಪ್ರೀತಿ, ನೋಡ್ತಾ ಇದ್ದೀವಿ ಸಾಕಷ್ಟು ಸ್ಯಾರೀಸ್ ಇದೆ ನಮ್ಮ ಮುಂದೆ, ಬಟ್ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಳ್ಳೋಣ. ವೀಕ್ಷಕರೇ ನೋಡಿದ್ರಲ್ಲ, ಸೊ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್ಗೂ ಪೋರ್ಲೂಮ್ ಸ್ಯಾರೀಸ್ಗೂ ಕೂಡ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಎಸ್, ಒಂದು ಬ್ರೇಕ್ ತೊಗೊಳ್ಳಿ, ಬ್ರೇಕ್ ಆದಮೇಲೆ ಇನ್ನೂ ಜಾಸ್ತಿ ಸ್ಯಾರೀಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್ ಬನ್ನಿ, ಸಾಕಷ್ಟು ಸೀರೆಗಳಿದೆ, ಅದ್ರ ಬಗ್ಗೆ ಇನ್ನು ಡೀಟೇಲ್ಸ್ ತೊಗೋತಾ ಹೋಗೋಣ. ಎಸ್ ಪ್ರೀತಿ, ಇನ್ನೂ ಹೇಳಿದ್ರಿ ಸಾಕಷ್ಟು ಸೀರೆಗಳಿದೆ, ಇನ್ನು ಬೇರೆ ಬೇರೆ ಯಾವ ಥರ ಸ್ಯಾರೀಸ್ ಇದೆ? ಇವಾಗ ಇವಾಗ ಟ್ರೆಂಡಲ್ಲಿ ಜಾಸ್ತಿ ಡಿಮಾಂಡ್ ಅಂತ ಹೇಳಿದ್ರೆ ಈ ಫ್ಯೂಷನ್ ಏನು ಅಂತ ಹೇಳ್ತೀವಿ, ಕಾಟನ್ ಸ್ಯಾರಿ ತೊಗೊಂಡು ಕಲಂಕಾರಿಗೆ ಫ್ಯೂಷನ್ ಮಾಡ್ತಾರಲ್ಲ ಬ್ಲೌಸ್, ಸೊ ಆ ಥರ. ಸೊ ದಿಸ್ ಇಸ್ ದ ಮೋಸ್ಟ್ ಫಾಸ್ಟ್ ಮೂವಿಂಗ್ ಕಲರ್ ಕಾಂಬಿನೇಷನ್, ಪಿಂಕ್ ವಿತ್ ಆರೆಂಜು. ಇದು ಪ್ಯೂರ್ ಕಾಟನ್ನು. ಆ್ಯಂಡ್ ಅಗೇನ್ ಕೈಮಗ್ಗ ಸೀರೆ. ಇಟ್ಸ್ ಅ ಪ್ಲೇನ್ ಸಾರಿ, ಕೈಯಲ್ಲಿ ನೇಯ್ದಿರೋದು. ಸೊ ಇದು ಪಲ್ಲು ಬರುತ್ತೆ. ಸೊ ಇಟ್ಸ್ ಅ ಪ್ಲೇನ್ ಸಾರಿ. ಸಾರಿ ಆಲ್ರೆಡಿ ಹ್ಯಾಸ್ ಅ ರನ್ನಿಂಗ್ ಬ್ಲೌಸ್. ಬಟ್ ಕೆಲವ್ರು ಏನು ಮಾಡ್ತಾರೆ, ಕೆಲವರಲ್ಲ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ವಿಮೆನ್, ಅವ್ರಿಗೆ ಇದು ರನ್ನಿಂಗ್ ಬ್ಲೌಸ್ ಇಷ್ಟ ಆಗ್ಲಿಕ್ಕಿಲ್ಲ. ಅಂದ್ರೆ ನಾವು ಹಾಕೋ ಸ್ಯಾರಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಥರ ಕಲಂಕಾರಿ, ವಿ ಹ್ಯಾವ್ ಕಲಂಕಾರಿ ಫ್ಯಾಬ್ರಿಕ್ಸ್. ಸೊ ಈ ಥರ ಏನು ಮಾಡ್ತಾರೆ, ಫ್ಯಾಬ್ರಿಕ್ಸ್ನ ತೊಗೊಂಡು ದೇ ಸ್ಟಿಚ್ ಬ್ಲೌಸ್. ದಿಸ್ ಇಸ್ ದ ಫ್ಯಾಬ್ರಿಕ್. ಸೊ ಇದಕ್ಕೆ ಮ್ಯಾಚ್ ಮಾಡಿಬಿಟ್ಟು ಇಟ್ಸ್ ಲೈಕ್ ಟೋಟಲ್ ಕಾಂಟ್ರಾಸ್ಟ್. ಬ್ಲೌಸ್ಗೂ ಸಾರಿಗೂ ಮ್ಯಾಚೇ ಇರಲ್ಲ, ಬಟ್ ದೇ ಜಸ್ಟ್ ಪಿಕ್ ಒನ್ ಕಾಂಟ್ರಾಸ್ಟ್ ಕಲರ್ ಆ್ಯಂಡ್ ದೇ ವುಡ್ ಲೈಕ್ ಟು ಸ್ಟಿಚ್ ಅ ಬ್ಲೌಸ್ ಆ್ಯಂಡ್ ದೆನ್ ಪೇರ್ ಇಟ್ ವಿತ್ ಇಟ್. ಸೊ ಈ ಥರ ಒಂದು ಡಾರ್ಕ್ ಕಲರ್ ತೊಗೊಂಡ್ಬಿಟ್ಟು ದೇ ಮ್ಯಾಚ್ ಇಟ್ ವಿತ್ ದಟ್. ಈ ಥರ ಕೂಡ ಮ್ಯಾಚ್ ಮಾಡ್ಬೋದು. ಸಮಥಿಂಗ್ ಲೈಕ್ ಬ್ಲಾಕ್ ಪ್ರಿಂಟೆಡ್ ಅನಿಮಲ್ ಇರ್ಬೋದು, ಅಥವಾ ಈ ಥರ ಡಿಸೈನ್ಸ್ ತುಂಬ ಬರುತ್ತೆ ಕಲಂಕಾರಿನಲ್ಲಿ. ವಿ ಹ್ಯಾವ್ ಆಲ್ಮೋಸ್ಟ್ 100+ ಡಿಸೈನ್ಸ್. ಸೊ ಈ ಥರ ಫ್ಯಾಬ್ರಿಕ್ಸ್ ಏನಿದೆ ಅದನ್ನ ತಗೊಂಡು ಈ ಥರ ಕಾಟನ್ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ತಾರೆ. ಪಿಂಕ್ ಆರೆಂಜ್ ಅಂತ ಬಂದಾಗ ಈ ಥರ ಅನಿಮಲ್ ಪ್ರಿಂಟೆಡ್ ತುಂಬಾ ಚೆನ್ನಾಗಿರುತ್ತೆ. ಎಸ್, ಯಾ. ಇದು ಅಗೇನ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಕೆಲವರು ಈ ಥರ ಇಷ್ಟಪಡ್ತಾರೆ, ಮುಕಮ್ಮು ಅಥವಾ ಬುದ್ಧ ಆಲ್ಸೋ ವಿ ಹ್ಯಾವ್. ಸೊ ಐ ಶೋ ಯು ದಟ್. ಅಂಡ್ ಬುದ್ಧ ಇವಾಗಿನ ಟ್ರೆಂಡ್ ಅಲ್ಲಿ ಇದೆ ಅನ್ಸುತ್ತೆ, ತುಂಬಾ ಜಾಸ್ತಿ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಬುದ್ಧ. ವಿ ಹ್ಯಾವ್ ಬುದ್ಧ ಪ್ರಿಂಟ್ ಆಲ್ಸೋ. ಸೊ ಈ ಥರ ಫ್ಯಾಬ್ರಿಕ್ಸ್ ಬರುತ್ತೆ. ಸೊ ಬುದ್ಧ ಪ್ರಿಂಟ್ ಈ ತರ ಫ್ಯಾಬ್ರಿಕ್ ತಗೊಂಡು ಒಂದು ಫೇಸ್ ತಗೊಂಡ್ರೆ ಬೇಕಿದ್ರೆ ಅದಕ್ಕೆ ನಾವು ಬೇಕಿದ್ರೆ ಕಾಂಟ್ರಾಸ್ಟ್ ಕಲರ್ ನಾವು ಡಿಸೈನ್ ಮಾಡಬಹುದು. ಓಕೆ, ಇನ್ ಬೇರೆ ಸ್ಯಾರೀಸ್ ಅಂತ ಬಂದ್ರೆ ಯಾವ ತರ ನೋಡಬಹುದು? ವಿ ಹ್ಯಾವ್ ಕಲಂಕಾರಿ ಸ್ಯಾರೀಸ್. ಓಕೆ, ಸ್ಮೂತ್ ಕಾಟನ್ ಅಂತ ಏನು ಹೇಳ್ತೀವಿ, ಇವಾಗ ಬೇರೆ ಕಡೆ ಹೋಗಿದ ಕಡೆ ಶಾಪ್ಸಲ್ಲಿ ಕೇಳ್ತಾ ಇರ್ತೀವಿ ನಮಗೆ ಸ್ಮೂತ್ ಕಾಟನ್ ಕೊಡಿ, ತೆಳು ಕಾಟನ್ ಕೊಡಿ ಅಂತ. ಪ್ಯೂರ್ ಕಾಟನ್ ಅಂತ ಹೇಳಿದ್ರೆ ಎಲ್ಲರೂ ಅಂದರೆ ಸಾಫ್ಟ್ ಇರುತ್ತೆ, ನಾವು ಉಟ್ಟಾಗ ಅದು ನಮಗೆ ಕಂಫರ್ಟಬಲ್ ಕೊಡುತ್ತೆ ಅಂತ. ಬಟ್ ಇದು ಆ ಥರ ಕೊಡುತ್ತೆ ಅನಿಸುತ್ತೆ. ಓಕೆ, ಆ್ಯಂಡ್ ಇವಾಗ ರೇಂಜಸ್ ಅಂತ ಬಂದಾಗ ಕೆಲವರು ಕಾಟನ್ ಸ್ಯಾರೀಸು ನಾವು ಸೇಮ್ ಡಿಸೈನ್ ಏನು ನೋಡಿರ್ತೀವಿ ಅದು 300ಗೂ ಸಿಗುತ್ತೆ, 3000ಗೂ ಸಿಗುತ್ತೆ. ಬಟ್ ಏನು ಹೇಳ್ತಾರೆ, ಡಿಸೈನ್ ಸೇಮ್ ಇದೆ, ಏನಕ್ಕೆ ಅಷ್ಟು ಕಾಸ್ಟ್ ಅಂತ ಕೇಳ್ತಾರೆ. ಈವನ್ ಇವಾಗ ಕಾಟನ್ ಸ್ಯಾರೀಸ್ ಅಂತ ಬಂದಾಗ ರೇಟ್ ವೈಸ್ ಅಂತ ಹೇಳಿದ್ರೆ ಎಷ್ಟರಿಂದ ಸ್ಟಾರ್ಟ್ ಆಗಬಹುದು ಅಂತ? ಇವಾಗ ನೀವು ಕೈಮಗ್ಗದ ಸೀರೆ ತೊಗೊಂಡ್ರೆ ವಿ ಹ್ಯಾವ್ ಸ್ಟಾರ್ಟಿಂಗ್ ರೇಂಜ್ ಫ್ರಮ್ 650-700 ಇಂದ ಇದೆ. ಇಟ್ ಗೋಸ್ ಅಪ್ ಟು 5000 6000ವರೆಗೂ ಇದೆ. ಕಾಟನ್, ಬರೀ ಕಾಟನ್, ವಾಟ್ ಐಮ್ ಸೇಯಿಂಗ್ ದ ರೆಗ್ಯುಲರ್ ಕಾಟನ್ ವಾಟ್ ವಿ ಆರ್ ಸೇಯಿಂಗ್. ಪವರ್ ಲೂಮ್ಸ್ ಅಂತ ತೊಗೊಂಡಾಗ ಲೈಕ್ ಐ ಸೆಡ್ ದೆರ್ ಇಸ್ ಹ್ಯೂಜ್ ಡಿಫ್ರೆನ್ಸ್. ಲೈಕ್ ಒಂದು ದಿನದಲ್ಲಿ ಅವ್ರು 1000 ಸೀರೆ ದೇ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಪವರ್ ಲೂಮ್ಸ್ ಅಂತ. ಅದು ಸ್ವಲ್ಪ ರೇಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಟ್ ಗೋಸ್ ಫ್ರಮ್ 500 ಇಂದ ಇಟ್ ಅಗೇನ್ ರೇಂಜಸ್ ಅಪ್ ಟು 3,000 or 4,000 ಫಾರ್ ಕಾಟನ್ ಸಾರಿ. ಸೊ ಇದು ಕಲಂಕಾರಿ ಸ್ಯಾರಿನಲ್ಲಿ ನಮಗೆ ಸ್ಮೂತ್ ಕಾಟನ್ ಅಂತ. ಇನ್ನು ಬೇರೆ ಇನ್ನು ಸಾಕಷ್ಟು ಸ್ಯಾರೀಸ್ ಇದೆ ಇಲ್ಲಿ. ಸೊ ಇದು ಕೂಡ ಅದೇ ಥರನಾ? ಹೌದು, ಇದು ಬಂದ್ಬಿಟ್ಟು ಟಷರ್ ಅಂತ ಏನು ಹೇಳ್ತೀವಿ ಅದು, ಅದ್ರ ಮೇಲೆ ಹ್ಯಾಂಡ್ ಪೇಂಟ್ ಮಾಡಿರೋವಂಥ ಸಾರಿ. ಎಸ್, ದಿಸ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ಹ್ಯಾಂಡ್ ಪೇಂಟೆಡ್. ಹಾಫ್ ಅಂಡ್ ಹಾಫ್ ಡಿಸೈನು. ಸೊ ಹಿಂಗೆ ಬರುತ್ತೆ.
ಓಕೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಇದರಲ್ಲಿ ಏನೇ ನೋಡುತ್ತಿದ್ದೀವಿ ಅಂತ ಹೇಳಿದ್ರು ನಮ್ಮ ಹಳೆ ಕಾಲದ ಶಿಲ್ಪಕಲೆಗಳನ್ನು ನೆನಪಿಸುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಒಂದಕ್ಕಿಂತ ಒಂದೊಂಥರ ಡಿಫ್ರೆಂಟ್ ಆಗಿದೆ. ಇವಾಗ ಏನು ನಾವು ಬರೀ ಬುಟಾಸು, ಫ್ಲವರ್ಸು, ಚಮ್ಕೀಸು ಅದಕ್ಕಿಂತ ಆ್ಯಂಡ್ ಮೋರೋವರ್ ಇವಾಗ ನೀವು ಹಾಕೊಂಡು ಕೂತಿರೋ ಸ್ಯಾರಿನೂ ಕೂಡ ಒಂಥರ ಏನೋ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ನೋಡಿದ ತಕ್ಷಣ ಆ ಒಂದು ಬುದ್ಧ ಫೇಸು, ಆ ಒಂದು ಕಣ್ಣಿಗೆ ಒಂದು ಶಾಂತಿ ಅಂತ ಹೇಳ್ತಾರೆ ಬುದ್ಧ ತೊಗೊಂಡ್ರೆ, ಅಥವಾ ಈ ಥರ ಪೀಕಾಕ್ಸ್ ಆಗಿರ್ಬೋದು. ನಾವು ಏನು ಈ ಚಮ್ಕಿ ವರ್ಕಲ್ಲಿ ಪೀಕಾಕ್ಸ್ ನೋಡೋದೇ ಬೇರೆ, ಬಟ್ ಈ ಥರ ಒಂದು ಹ್ಯಾಂಡ್ ಪೇಂಟಿಂಗ್ ಪೀಕಾಕ್ಸೇ ಬೇರೆ ಥರ ಕಾಣಿಸ್ತಿದೆ. ಬಟ್ ಇಲ್ಲಿ ಇಷ್ಟೊಂದು ಸ್ಯಾರಿ ಇದೆ, ಬ್ಲ್ಯಾಕ್ ಕಲರ್ ಸ್ಯಾರಿ. ಇದು ಯಾವ ಥರ? ಇದು ಡಿಫ್ರೆಂಟ್ ಆಗಿದೆ, ಬೇರೆ ಥರ. ಇದು ಕಾಟನ್ ಸ್ಯಾರಿನೇ, ಕೈಮಗ್ಗ ಸ್ಯಾರಿ. ಇದನ್ನು ಮೈಲ್ ತೊಗೆ ಅಂತ ಏನು ಹೇಳಿದೆ, ಇದು ಪೀಕಾಕ್ ಬಾರ್ಡರ್. ಅದು ಬಂದ್ಬಿಟ್ಟು ಆ್ಯಕ್ಚುಲಿ ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಸೊ ದ ಬಾರ್ಡರ್ ಕಮ್ಸ್ ಲೈಕ್ ದಿಸ್, ಪೀಕಾಕ್ ಬರುತ್ತೆ ಫುಲ್ಲು. ಇದಕ್ಕೂ ಕೂಡ ನೀವು ಬ್ಲೌಸ್ ಮಾಡ್ಬೋದು. ಇದ್ರಲ್ಲಿ ಆಲ್ರೆಡಿ ರನ್ನಿಂಗ್ ಬ್ಲೌಸ್ ಇರುತ್ತೆ, ಬೇಡ ಅಂತ ಹೇಳಿದ್ರೆ ಇವಾಗ ಸ್ಯಾರಿನಲ್ಲಿ ಆಲ್ಮೋಸ್ಟ್ ರನ್ನಿಂಗ್ ಬ್ಲೌಸಸ್ ಬರುತ್ತೆ. ಅಂಡ್ ಅದಕ್ಕೆ ಐ ಥಿಂಕ್ ಈ ತರದೆಲ್ಲ ಚೆನ್ನಾಗಿ ಮ್ಯಾಚ್ ಆಗ್ಬೋದು ಅನ್ಕೊಂತೀನಿ. ಹೌದು, ಈ ತರದೆಲ್ಲ. ದಿಸ್ ಇಸ್ ಮುದ್ರಾ. ಅಂಡ್ ಕಲರ್ಫುಲ್ ಆಗಿ ಕಾಣಿಸುತ್ತೆ ಇದೆಲ್ಲ. ಇದು ಅಂದ್ರೆ ಬ್ಲೌಸ್ ಪೀಸ್ ಅಂತ ಬಂದ್ರೆ ಆಲ್ಮೋಸ್ಟ್ ನಿಮ್ಮ ಹತ್ರ ಬೇರೆ ಬೇರೆ ಡಿಸೈನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮೀಟರ್ಸ್ ಅಲ್ಲಿ ಸಿಗುತ್ತೆ. ತಾನ್ ಲೆಕ್ಕದಲ್ಲಿ ಸಿಗುತ್ತೆ, ಮೀಟರ್ ವೈಸ್ ವಿ ಸೆಲ್ ಇಟ್. ಅದೇ ತಾನ್ ಇರುತ್ತೆ ನಮ್ಮ ಹತ್ರ. ಸೊ ಎಷ್ಟು ಮೀಟರ್ಸ್ ಬೇಕೋ ಅಷ್ಟು ಮೀಟರ್ಸ್. ಈಗ ಕೆಲವ್ರು ಏನು ಮಾಡ್ತಾರೆ, ಚೂಡಿದಾರ್ ಕುರ್ತಾಸ್ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ವಿತ್ ಕಲಂಕಾರಿ ಫ್ಯಾಬ್ರಿಕ್. ಸೊ ಅದಕ್ಕೂ ಉಪಯೋಗಿಸ್ಕೋಬೋದು. ಆರ್ ಇಫ್ ಯು ವಾಂಟ್ ಟು ಲೈಕ್ ಡೂ ಫ್ಯೂಷನ್, ನಾನು ಅವಾಗಲೇ ಏನು ಹೇಳಿದೆ, ಕಾಟನ್ ಸ್ಯಾರೀಸ್ಗೆ ಬ್ಲೌಸ್ ಫ್ಯೂಷನ್ ಮಾಡ್ಲಿಕ್ಕೆ ಅದಕ್ಕೂ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇವಾಗ ನಾವು ಇಷ್ಟೊಂದು ಸ್ಯಾರಿ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ಸೆಲ್ಲಿಂಗ್ ಅಂತ ಬಂದಾಗ ನೀವು ಯಾವ ಥರ ಸೆಲ್ ಮಾಡ್ತೀರಾ? ಆನ್ಲೈನ್ ಸೆಲ್ಲಿಂಗಾ ಅಥವಾ ಶಾಪ್ಸ್ ಇದೆ, ಯಾವ ಥರ ಸೆಲ್ಲಿಂಗ್ ಮಾಡ್ತೀರಾ ನೀವು? ಲೈಕ್ ಐ ಸೆಡ್, ದಿಸ್ ವಾಸ್ ಸ್ಟಾರ್ಟೆಡ್ ಔಟ್ ಆಫ್ ಪ್ಯಾಷನ್. ಪ್ರಾಫಿಟ್ ಮಾಡಬೇಕಂತ ಫಸ್ಟ್ ಆಫ್ ಆಲ್ ಇದನ್ನು ಸ್ಟಾರ್ಟ್ ಮಾಡಲಿಲ್ಲ. ನಾನು ಪರ್ಸ್ನಲಿ ಐ ಲವ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಐ ಪರ್ಸ್ನಲಿ ವೇರ್ ಓನ್ಲಿ ಹ್ಯಾಂಡ್ಲೂಮ್ಸ್. ಐ ನೆವರ್ ಗೋ ಫಾರ್ ಪವರ್ಲೂಮ್ಸ್. ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು. ಸೊ ವಿ ಡೋಂಟ್ ಹ್ಯಾವ್ ಅ ಶಾಪ್ ಯೆಟ್, ಬಟ್ ಇಟ್ಸ್ ಅ ಹೋಮ್ ಬೇಸ್ಡ್ ಸ್ಮಾಲ್ ಟರ್ಮ್ ಬಿಸ್ನೆಸ್. ನಾನು ಉಡೋದು ನೋಡ್ಬಿಟ್ಟು ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆನ್ ಐ ಥಾಟ್ ವೈ ನಾಟ್ ತೊಗೊಂಬಂದು ಎಲ್ರಿಗೂ ಇದು ಮಾಡಿದ್ರೆ ವೈ ನಾಟ್ ಎಂಕರೇಜ್ ಹ್ಯಾಂಡ್ಲೂಮ್ ಅಂತ ಹಂಗೆ ಸ್ಟಾರ್ಟ್ ಆಗಿದ್ದು. ಸೊ ಚಿಕ್ಕದಾಗಿ ಸ್ಟಾರ್ಟ್ ಆಗಿ ನಾವು ಐ ಹ್ಯಾವ್ ಆಲ್ಮೋಸ್ಟ್ ಲೈಕ್ 2000 ರೆಗ್ಯುಲರ್ ಕಸ್ಟಮರ್ಸ್. ಸೊ ಇಟ್ಸ್ ಗೋಯಿಂಗ್ ಆನ್. ಸೊ ವಿ ಆರ್ ಪ್ಲಾನಿಂಗ್ ಟು ಬ್ರಿಂಗ್ ಇಟ್ ಅಪ್ ಇನ್ ಅ ಲಿಟಲ್ ಹೈಯರ್ ಲೆವೆಲ್, ಲೈಕ್ ಶಾಪ್ ಓಪನ್ ಮಾಡೋದಿರ್ಬೋದು ಅಥವಾ ಇನ್ನೊಂದು, ದಟ್ ವಿ ಆರ್ ವರ್ಕಿಂಗ್ ಆನ್. ಬಟ್ ರೈಟ್ ನಾವು ವಿ ಹ್ಯಾವ್ ಆನ್ಲೈನ್ ಬಿಸ್ನೆಸ್. ಫೇಸ್ಬುಕ್ನಲ್ಲಿದ್ದೀವಿ, ವಿ ಆರ್ ಆನ್ ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮಲ್ಲಿದ್ದೀವಿ. ಪ್ರೀತಿ, ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ್ಯಂಡ್ ಶಾಪ್ ಮಾಡ್ಬೇಕಂತ ಅನ್ಕೋತಾ ಇದ್ದಾರೆ. ಬೇಗ ಆಗಲಿ ಶಾಪ್ಸ್ ಕೂಡ. ಆ್ಯಂಡ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ರಿಗೂ ಸಿಗೋ ಥರ ಆಗಲಿ. ಒಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ಆದಮೇಲೆ ಇನ್ನು ಬೇರೆ ಬೇರೆ ಯಾವ ಥರ ಸ್ಯಾರೀಸ್ ಇದೆ ನೋಡೋಣ. ಎಸ್ ವೀಕ್ಷಕರೇ, ಪ್ರೀತಿಯವರು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದರೆ ಬಿಸ್ನೆಸ್ಸು ಆ್ಯಂಡ್ ಮನೆಯಲ್ಲಿ ಕೂಡ ಸೆಲ್ಲಿಂಗ್ ಮಾಡ್ತಾರೆ. ಆ್ಯಂಡ್ ಬೇಕಾದವರು ಮನೆಯಲ್ಲಿ ಕೂಡ ಹೋಗಿ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಯಾರೀಸ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಪ್ಲೇಸಿಗೆ, ಅಂದರೆ ಅವ್ರಿಗೆ ಹತ್ತಿರ ಇದೆ ಅಂತ ಹೇಳಿದ್ರೆ ನಿಮ್ಮ ಪ್ಲೇಸಿಗೆ ಬಂದು ಸ್ಯಾರೀಸ್ನ ತೋರಿಸಿ ಅವ್ರು ಅಲ್ಲಿ ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ಅವ್ರ ನಂಬರ್ ನಮ್ಮ ಸ್ಕ್ರೀನಲ್ಲಿ ಹೋಗ್ತದೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಒಂದು ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಆದಮೇಲೆ ಇನ್ನು ಬೇರೆ ಬೇರೆ ಥರ ಸ್ಯಾರೀಸ್ ಇದೆ, ಅದನ್ನು ಕೂಡ ತೋರಿಸ್ತೇನೆ. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ಕಲಂಕಾರಿ ಸ್ಯಾರೀಸ್ ನೋಡಿದ್ದಾಯಿತು. ಆ್ಯಂಡ್ ಕಲಂಕಾರಿನಲ್ಲಿ ಹೇಳಿದ್ರು ಪೆನ್ ಕಲಂಕಾರಿ ಅಂದ್ರೇನು, ಬ್ಲಾಕ್ ಪ್ರಿಂಟೆಡ್ ಕಲಂಕಾರಿ ಅಂದ್ರೇನು ಅಂತ ಡಿಫ್ರೆನ್ಸ್ ಹೇಳಿದ್ರು. ಆ್ಯಂಡ್ ಕಾಟನ್ ಸ್ಯಾರೀಸಲ್ಲಿ ಯಾವ್ಯಾವ ಥರ ನಾವು ಡಿಫ್ರೆನ್ಸ್ ಕಂಡುಹಿಡಿಬೋದು, ಕೈಮಗ್ಗದಲ್ಲಿ ಆಗಿರ್ಬೋದು ಅಥವಾ ಮಿಷಿನರಿ ಸ್ಯಾರೀಸಲ್ಲಿ ಆಗಿರ್ಬೋದು ಅಂತ. ಆ್ಯಂಡ್ ಇನ್ನಷ್ಟು ಸಾಕಷ್ಟು ಇದೆ ಇವ್ರ ಹತ್ರ. ಆ್ಯಂಡ್ ಅದ್ರಲ್ಲಿ ಒಂದು ಸ್ವಲ್ಪ ಪಿಕ್ ಮಾಡಿ ನಿಮಗೆ ತೋರಿಸೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಎಸ್ ಪ್ರೀತಿ, ಇವಾಗ ಇನ್ನು ಯಾವ ಥರ ಇದೆ ಸ್ಯಾರೀಸು ನಿಮ್ಮ ಹತ್ರ? ಇವಾಗವರೆಗೂ ಆಫೀಸ್ ವೇರ್ಸ್ ತೋರಿಸಿದಾಯಿತು. ಸೊ ನಾವು ಐ ವುಡ್ ಲೈಕ್ ಟು ಶೋ ಲಿಟಲ್ ಬಿಟ್ ಆಫ್ ಪಾರ್ಟಿ ವೇರ್. ಸೊ ಇದು ಕಂಚಿ ಸಿಲ್ಕ್ ಡಿಸೈನರ್ ವೇರು. ಇದು ಕೈಯಲ್ಲೇ ನೇಯ್ದಿರೋದು. ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ದಲ್ವಾ, ಇಲ್ಲಿ ಏನು ಇದು ಹಾಕಿರ್ತಾರೆ, ಇಲ್ಲಿರುತ್ತೆ ಅಂತ. ಇದರಲ್ಲಿ ಹೋಲ್ಸ್ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ದ ಹೋಲ್ಸ್ ನೋ, ದಿಸ್ ಇಸ್ ಒನ್ ಆಫ್ ದ ಕ್ಲೂ ಫಾರ್ ಯು ಟು ಚೆಕ್ ವೆದರ್ ಇಟ್ಸ್ ಹ್ಯಾಂಡ್ಲೂಮ್ ಆರ್ ಪವರ್ಲೂಮ್ ಅಂತ. ಸೊ ಇದರಲ್ಲಿ ಹೋಲ್ಸ್ ಇದೆ, ಸೊ ನೀವು ನೋಡ್ಬೋದು.
ಸೊ ವೀಕ್ಷಕರೇ, ಪ್ರೀತಿ ಅವ್ರು ಹೇಳಿದ್ರು ಕೈಮಗ್ಗದ ಸೀರೆ ಹೇಗೆ ಕಂಡುಹಿಡಿಬೇಕು ಅಂತ. ಇಲ್ಲಿ ನೋಡಿ, ಅವರು ಅಲ್ಲಿ ದಾರ ಹಾಕ್ಕೊಂಡಿರ್ತಾರೆ ಬಿಗಿ ಬರಲಿಕ್ಕೆ ಅಂತ, ಏನು ಕೈಯಲ್ಲಿ ನೈಬೇಕಾರೆ. ಸೊ ಆ ದಾರ ಹಾಕಿರೋ ಹೋಲ್ಸು ಹಾಗೆ ಇದೆ, ಅವರು ಅದರಿಂದ ನಮಗೆ ಗೊತ್ತಾಗುತ್ತೆ ಅಂತ. ಸೊ ಇದು ಕೈಮಗ್ಗದ ಸಾರಿ. ಸೊ ಇದರಲ್ಲಿ ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಈಚ್ ಅಂಡ್ ಎವ್ರಿ ಡಿಸೈನ್, ಈ ಸಾರಿ ಪೂರ್ತಿ ಡಿಸೈನ್ ಇದೆ, ನೀವು ನೋಡ್ಬೋದು. ಅಂಡ್ ಇದು ಪಲ್ಲು ಬಂದ್ಬಿಟ್ಟು ಇದು ಇದು ಮಾವಿನಕಾಯಿ ಡಿಸೈನ್ ಇದೆ. ಬ್ಲೌಸ್ ಬಂದ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ಮಾವಿನಕಾಯಿ, ಫ್ಲವರ್ ಅಂಡ್ ಮಾವಿನಕಾಯಿ ಎರಡು ಡಿಸೈನ್ ಬಂದಿದೆ. ಫ್ಲವರ್ ಅಲ್ಲಿ ಮಾವಿನಕಾಯಿ ಡಿಸೈನ್ ಕೊಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ಕಲರ್ಸ್ ಅಂತ ಹೇಳಿದ್ರೆ ಯಾವ್ದು? ಇದರಲ್ಲಿ ಒಂದು 3 ಕಲರ್ ಸಿಗುತ್ತೆ ನಿಮಗೆ. ಸೊ ಕ್ರೀಮ್ ಒಂದು ಬರುತ್ತೆ, ಪಿಂಕಿಶ್ ವಿತ್ ಯೆಲ್ಲೋ ಒಂದು ಬರುತ್ತೆ, ಆಮೇಲೆ ಬ್ಲ್ಯಾಕ್. ವಿ ಹ್ಯಾವ್ ಲಾಟ್ ಆಫ್ ಡಿಮಾಂಡ್ ಫಾರ್ ಬ್ಲ್ಯಾಕ್ ವಿತ್ ಪಿಂಕ್ ಕಾಂಬಿನೇಷನ್. ಸೊ ಅದಕ್ಕೆ ಇದು ಪಿಂಕ್ ಅಂಡ್ ಆರೆಂಜ್ ಕಾಂಬಿನೇಷನ್. ಅಂಡ್ ತುಂಬಾ ಎದ್ದು ಕಾಣಿಸುವಂಥದ್ದು. ಅಂಡ್ ಎಲ್ಲರಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕ್ ಅಂತ ಹೇಳಿದ್ರೆ. ಎವರ್ಗ್ರೀನ್ ಕಲರ್ಸ್ ಅಂತಾನೆ ಹೇಳ್ಬೋದು, ಬ್ಲ್ಯಾಕ್ ಅಂಡ್ ವೈಟ್ ಅಂತ ಹೇಳಿದ್ರೆ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಬ್ಲ್ಯಾಕ್ ಮೇಲೆ ಪಿಂಕ್ ಅಂಡ್ ಆರೆಂಜ್ ಕಾಂಬಿನೇಷನ್ ವಿತ್ ಗೋಲ್ಡ್ ಅಲ್ಲಿ ಯಾರೇ ಹಾಕೊಂಡ್ರು ಕೂಡ ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವಾಗಲೂ ನನ್ನ ಶೋನಲ್ಲಿ ಹೇಳ್ತಾನೆ ಇರ್ತೀನಿ, ಬ್ಲ್ಯಾಕ್ ಮತ್ತು ವೈಟ್ ಎವರ್ಗ್ರೀನ್ ಕಲರ್ಸ್ ಅಂತ ಹೇಳ್ಬಿಟ್ಟು. ಎಸ್, ಒನ್ಸ್ ಅಗೇನ್ ಇಟ್ಸ್ ಪ್ರೂವ್ ಇಟ್. ಆ್ಯಂಡ್ ನಾವು ಬ್ಲ್ಯಾಕ್ ನೋಡಿದ್ರೆ ಫಸ್ಟ್ ನಾವೆಲ್ಲೇ ಹೋದ್ರೂ ಕೂಡ ಫಸ್ಟ್ ಬ್ಲ್ಯಾಕ್ ಪಿಕ್ ಮಾಡಿರ್ತೀವಿ ಅಥವಾ ವೈಟ್ ಪಿಕ್ ಮಾಡಿರ್ತೀವಿ, ಅದಾದಮೇಲೆ ಬೇರೆ ಕಲರ್ಸ್ಗೆ ಹೋಗ್ತೀವಿ. ಬಟ್ ತುಂಬ ಚೆನ್ನಾಗಿದೆ. ಅವ್ರು ಹೇಳ್ದಂಗೆ ಪಲ್ಲು ಆಗಿರ್ಬೋದು ಅಥವಾ ಬ್ಲೌಸ್ ಪೀಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನಾವು ಹೀಗೆ ನೋಡೋದಕ್ಕಿಂತ ವೇರ್ ಮಾಡಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೌದು. ಆ್ಯಂಡ್ ಯಾವುದೇ ಸ್ಯಾರಿಗಾದ್ರೂ ಕೂಡ ನಾವು ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸ್ತೀವಿ ಅದು ತುಂಬ ಮೇಯ್ನ್ ಆಗುತ್ತೆ ಅನಿಸುತ್ತೆ. ಓಕೆ, ಇನ್ನು ಯಾವ್ಯಾವ ಥರ ನೋಡ್ಬೋದು ಸ್ಯಾರೀಸ್ ನಾವು? ಆ್ಯಂಡ್ ನಾವು ಸಿಂಪಲಾಗಿ ಹಾಕ್ಕೊಂಡಷ್ಟು ಕೂಡ ನಾವು ಇನ್ನೂ ತುಂಬ ಒಂಥರ ಏನು ಯುನೀಕಾಗಿ ಕಾಣಿಸ್ತಾ ಇರ್ತೀವಿ. ಆ್ಯಂಡ್ ನಮಗೆ ಮೈಂಟೈನಬಲ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸೊ ಅಂಥವ್ರು ಏನು ಮಾಡ್ತಾರೆ, ಈ ಥರ ಸಿಲ್ಕ್ ಕಾಟನ್ ಸಾರೀಸ್ ತೊಗೊಂಡು ದೇ ವುಡ್ ಲೈಕ್ ಟು ವೇರ್ ಇಟ್ ಫಾರ್ ಫಂಕ್ಷನ್ಸ್. ಇದಕ್ಕೆಲ್ಲ ಕಲಂಕಾರಿ ಬ್ಲೌಸಸ್ ಈ ಥರ ಸಿಲ್ಕ್ ಕಾಟನ್ಸ್ಗೆ ಪ್ರಿಫರ್ ಮಾಡಲ್ಲ. ಮೋಸ್ಟ್ಲಿ ಇಟ್ಸ್ ಫಾರ್ ಕಾಟನ್ ಓನ್ಲಿ, ಪ್ಯೂರ್ ಕಾಟನ್ ಸ್ಯಾರೀಸ್ ಏನು ಹೇಳ್ತೀವಿ ಅದಕ್ಕೆ ಕಲಂಕಾರಿ ತುಂಬ ಚೆನ್ನಾಗಿ ಹೋಗುತ್ತೆ. ಈ ಥರ ಸಿಲ್ಕ್ ಕಾಟನ್ಸ್ ತೊಗೊಂಡಾಗ ಏನಾಗುತ್ತೆ, ಇಟ್ಸ್ ಬೆಟರ್ ಯು ಗೋ ವಿತ್ ರನ್ನಿಂಗ್ ಬ್ಲೌಸ್ ವಿಚ್ ಇಸ್ ಅವೈಲೇಬಲ್ ಅಲಾಂಗ್ ವಿತ್ ದ ಸಾರಿ. ಆ್ಯಂಡ್ ಅದನ್ನೇ ಟ್ರೆಂಡಿಯಾಗಿ ನೀವು ಹೇಳ್ದಂಗೆ ಬ್ಲೌಸ್ ಏನಿದೆ ಅದನ್ನು ಟ್ರೆಂಡಿ ಆಗಬೇಕಂದ್ರೆ ಯು ಕ್ಯಾನ್ ಸ್ಟಿಚ್. ಆ್ಯಂಡ್ ಇದು ಸ್ವಲ್ಪ ಪ್ಲೇನ್ ಇರೋದ್ರಿಂದ ನಾವು ಸ್ವಲ್ಪ ಏನೋ ಡಿಸೈನಿಂಗ್ ಮಾಡಿ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಇನ್ನು ಬೇರೆ ಯಾವ ಥರ ನೋಡ್ಬೋದು? ಆ್ಯಂಡ್ ಇವಾಗ ಈ ಥರ ಕಾಟನ್ ಸ್ಯಾರೀಸ್ ಅಂದರೆ ಫಸ್ಟು ಏನು ಹೇಳ್ತಾ ಇದ್ರು, ಬರೀ ಹಳೆ ಕಾಲದವರೇ ಉಡಬೇಕು ಅನ್ನೋದಿತ್ತು. ಬಟ್ ಇವಾಗ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ತುಂಬ ಇಷ್ಟಪಡ್ತಾರೆ, ಯಂಗ್ಸ್ಟರ್ಸ್ ಜಾಸ್ತಿ ಇಷ್ಟಪಡ್ತಾರೆ ಕಾಟನ್ ಸ್ಯಾರೀಸ್. ಮೋಸ್ಟ್ ಆಫ್ ಯಂಗ್ಸ್ಟರ್ಸೇ ಜಾಸ್ತಿ ವೇರ್ ಮಾಡೋದು ಅನ್ನೋ ಥರ ಆಗಿಬಿಡಿದೆ. ಇನ್ನು ಸ್ಯಾರೀಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ. ಆ್ಯಂಡ್ ಆವಾಗಲೇ ನಂಗೆ ಒಂದು ಮಾತು ಹೇಳ್ತಾ ಇದ್ರಿ, ಹ್ಯಾಂಡ್ಲೂಮ್ ಸ್ಯಾರೀಸ್ಗೆ ಅಂತಲೇ ಗೌರ್ಮೆಂಟು ಒಂದು ಲೋಗೋ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಅದು ಯಾವ ಥರ ಇರುತ್ತೆ ಲೋಗೋ ಅಂತ? ಇದು ಆ್ಯಕ್ಚುಲಿ ಇಂಡಿಯಾದ ಗೌರ್ಮೆಂಟ್ ಏನಿದ್ದಾರೆ ಅವರು ಹ್ಯಾಂಡ್ಲೂಮ್ಗಂತ ಕೊಟ್ಟಿರೋ ಟ್ರೇಡ್ ಮಾರ್ಕ್ ಇದು. ದಿಸ್ ಇಸ್ ದ ಪ್ಯೂರಿಟಿ ಆಫ್ ಹ್ಯಾಂಡ್ಲೂಮ್. ಇವಾಗ ಗೋಲ್ಡ್ಗೆಲ್ಲ 916 ಟ್ರೇಡ್ ಮಾರ್ಕ್ ಅಂತ ಹೆಂಗೆ ಹೇಳ್ತೀವಿ, ಆ ಥರ ಪ್ಯೂರ್ ಹ್ಯಾಂಡ್ಲೂಮ್ಗೆ ದಿಸ್ ಇಸ್ ದ ಟ್ರೇಡ್ ಮಾರ್ಕ್. ಸೊ ಇದು ನಿಮಗೆ ರಿಜಿಸ್ಟರ್ಡ್ ವೀವರ್ಸಿಗೆ ಮಾತ್ರ ಸಿಗುತ್ತೆ. ಸೊ ನಮ್ಮಲ್ಲಿ ಸ್ಟಾಕ್ಸ್ ಏನು ತರಿಸ್ತೀವಿ, ಸೊ ವಿ ಆರ್ ಟೈಡ್ ಅಪ್ ವಿತ್ ವೀವರ್ಸ್ ಹೂ ಆರ್ ರಿಜಿಸ್ಟರ್ಡ್ ವಿತ್ ಇಂಡಿಯನ್ ಹ್ಯಾಂಡ್ಲೂಮ್ ಇದೇನಿದೆ, ಅವ್ರು ರಿಜಿಸ್ಟರ್ಡ್ ವೀವರ್ಸ್ ಹತ್ರ ನಾವು ತರಿಸ್ತೀವಿ. ಸೊ ದಿಸ್ ಇಸ್ ದ ಸೈನ್. ನಮಗೆ ಈ ಸಿಂಬಲ್ ನೋಡಿದ್ರೆ ಇದು ಒರಿಜಿನಲ್ ಹ್ಯಾಂಡ್ಲೂಮ್ ಸ್ಯಾರಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸಾಕಷ್ಟು ಸ್ಯಾರಿ ನೋಡಿದ್ವಿ ಪ್ರೀತಿ ಅವರೇ, ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಚಿಕ್ಕದಾಗಿರುವಂಥ ಬಿಸ್ನೆಸ್ ಜಾಸ್ತಿ ದೊಡ್ಡದಾಗಲಿ ಆ್ಯಂಡ್ ಶಾಪ್ ಮಾಡಬೇಕಂತ ಇದ್ರೆ ಅದು ಕೂಡ ಆದಷ್ಟು ಬೇಗ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.
ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ಬರೀ ಅಂಗಡಿಗೆ ಹೋಗಿ ಸ್ಯಾರಿ ಕೊಂಡ್ಕೊಳ್ಳೋದಲ್ಲ, ಮನೆಯಲ್ಲೂ ಕೂಡ ಅವ್ರ ಹಾಬಿಗಾಗಿರ್ಬೋದು, ಪ್ಯಾಷನ್ಗಾಗಿರ್ಬೋದು, ಜೊತೆಗೆ ಎಲ್ರಿಗೂ ಕೂಡ ಈ ಥರ ಸ್ಯಾರಿ ಸಿಗಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಸ್ಯಾರಿ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಪ್ರೀತಿ ಅವರು. ಸೊ ನಿಮಗೂ ಕೂಡ ಕಲಂಕಾರಿ ಆಗಿರ್ಬೋದು ಅಥವಾ ಕಾಟನ್ ಸ್ಯಾರೀಸ್ ಆಗಿರ್ಬೋದು ಬೇಕು ಅಂತ ಹೇಳಿದ್ರೆ ಪ್ರೀತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.